ಐಸಿಸಿ ಚಾಂಪಿಯನ್ಸ್ ಟ್ರೋಫಿಗೆ ಮುತ್ತಿಟ್ಟಿದೆ ಭಾರತ. ರೋಚಕ ಹಣಾಹಣಿಯಲ್ಲಿ ಭಾರತಕ್ಕೆ ವಿಜಯಮಾಲೆ. ರೋಚಕ ಹಣಾಹಣಿ ಕೊನೆಯವರೆಗೂ ಕೂಡ ಬಹಳಷ್ಟು ಕುತೂಹಲ. ಅರಬ್ಬರ ನಾಡಲ್ಲಿ ಭಾರತದ ಹುಲಿಗಳ ಅಬ್ಬರ. ಗೆಲುವಿನ ದಡ ಸೇರಿಸಿದ್ದಾರೆ. ಇವತ್ತು ಕೂಡ ಕನ್ನಡಿಗ ಕೆಎಲ್ ರಾಹುಲ್ ಅವರು ಮೊನ್ನೆ ಆಸ್ಟ್ರೇಲಿಯಾ ಮ್ಯಾಚ್ ಅಲ್ಲೂ ಕೂಡ ಗೆಲುವಿನ ದಡ ಸೇರಿಸಿದ್ದು ಕನ್ನಡಿಗ ಕೆಎಲ್ ರಾಹುಲ್. ಲಾಸ್ಟ್ ಬಾಲ್ 4 ಹೊಡೆಯೋದ್ರ ಮುಖಾಂತರ 75 ವರ್ಷಗಳ ಬಳಿಕ ಸೋಲಿನ ಸೇಡನ್ನ ತೀರಿಸಿಕೊಂಡಿದೆ ಭಾರತ. ನ್ಯೂಜಿಲೆಂಡ್ ವಿರುದ್ಧ ಸೇಡು ತೀರಿಸಿಕೊಂಡಿರೋದು ಟೀಂ ಇಂಡಿಯಾ. ಆರಂಭದಿಂದಲೂ ಕೂಡ ಅದ್ಭುತವಾದಂತಹ ಇನ್ನಿಂಗ್ಸ್. ಟಾಸ್ ಸೋತ್ರೂ ಕೂಡ ನಮ್ಮ ಟೀಂ ಇಂಡಿಯಾದ ಬೌಲರ್ಗಳು ಅದ್ಭುತವಾದಂತಹ ಪ್ರದರ್ಶನ ತೋರಿಸ್ತಾರೆ. ಸಂಘಟಿತ ಹೋರಾಟ. ಇವತ್ತಿನ ಮ್ಯಾಚ್ ವಿನ್ ಆಗೋದಕ್ಕೆ ಸಂಘಟಿತ ಹೋರಾಟ. ಮೊನ್ನೆ ಆಸ್ಟ್ರೇಲಿಯಾ ಮೇಲೆ ವಿನ್ ಆದಾಗಲೂ ಕೂಡ ನಾವು ಹೇಳ್ತಾ ಇದ್ವಿ, ಅವತ್ತಿನ ತರನೇ ಫೈನಲ್ ಅಲ್ಲೂ ಆಡ್ಬಿಟ್ರೆ ನಾವೇ ಚಾಂಪಿಯನ್ಸ್ ಅಂತ. ಅದನ್ನ ಪ್ರೂವ್ ಮಾಡಿದ್ದಾರೆ ನಮ್ಮ ಹುಲಿಗಳು. ಭಾರತಕ್ಕೆ 3ನೇ ಬಾರಿ ಐಸಿಸಿ ಚಾಂಪಿಯನ್ಸ್ ಟ್ರೋಫಿ. ನೋಡಿ, ಅಭಿಮಾನಿಗಳ ಸಂಭ್ರಮಾಚರಣೆ, ಬಹಳ ಖುಷಿ ವ್ಯಕ್ತಪಡಿಸ್ತಾ ಇದ್ದಾರೆ. ಅದರಲ್ಲೂ ಪಾಕಿಸ್ತಾನ ಆಯೋಜನೆ ಮಾಡಿದಂತಹ ಚಾಂಪಿಯನ್ಸ್ ಟ್ರೋಫಿ. ಪಾಕಿಸ್ತಾನ ಇಂಡಿಯಾ ಮುಖಾಮುಖಿ ಆಗಿದ್ರೆ ಇನ್ನೂ ಬಹಳ ಖುಷಿ ಆಗ್ತಾ ಇತ್ತು. ಆದ್ರೂ ಪರವಾಗಿಲ್ಲ, ನ್ಯೂಜಿಲೆಂಡ್ ಮೇಲೆ ನಾವು ವಿನ್ ಆಗಿದ್ದೀವಿ ಅಂತ ಹೇಳಿ ಒಂದಷ್ಟು ಜನ ಸಕ್ಕರೆ ತಗೊಂಡ್ಬಂದು ಹಂಚ್ತಾ ಇದ್ರು. ಅಂದ್ರೆ ಭಾರತದ ಕ್ರಿಕೆಟ್ ಪ್ರೇಮ ಎಂಥದ್ದು ಅನ್ನೋದು ಇದರಿಂದನೇ ತಿಳಿಯುತ್ತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ. ಡೆಸ್ಕಿಂದ ನೇರ ಸಂಪರ್ಕಕ್ಕೆ ಜಾಯ್ನ್ ಆಗಿದ್ದಾರೆ ನಮ್ಮ ಪ್ರತಿನಿಧಿ ಪ್ರವೀಣ್. ಪ್ರವೀಣ್, ಹೆಂಗ ಅನಿಸ್ತು? ಚಾಂಪಿಯನ್ಸ್ ಟ್ರೋಫಿಗೆ ಮುತ್ತಿಟ್ಟಿದ್ದೀವಿ. ಇವತ್ತಿನ ಆಟದ ಬಗ್ಗೆ ಯಾವ ರೀತಿ ವಿಶ್ಲೇಷಣೆ ಮಾಡ್ತೀರಾ ಪ್ರವೀಣ್? ಹೌದು ಪೂರ್ಣಿಮಾ, ಏನು 12 ವರ್ಷಗಳ ಬಳಿಕ ಐಸಿಸಿ ಚಾಂಪಿಯನ್ಸ್ ಟ್ರೋಫಿಯನ್ನು ಇವತ್ತು ಭಾರತ ತನ್ನ ಮುಡಿಗೇರಿಸಿಕೊಂಡಿದೆ. ಇಡೀ ವಿಶ್ವವೇ ಕಾತುರದಿಂದ ಕಾಯ್ತಾ ಇತ್ತು ನ್ಯೂಜಿಲೆಂಡ್ ಮತ್ತು ಭಾರತ ಫೈನಲ್ ಪಂದ್ಯವನ್ನು ವೀಕ್ಷಣೆ ಮಾಡಲಿಕ್ಕೆ. ಏನು ನ್ಯೂಜಿಲೆಂಡ್ ಆರಂಭದಲ್ಲಿ ಟಾಸ್ ಅನ್ನು ಗೆದ್ದು ಬ್ಯಾಟಿಂಗ್ ಅನ್ನು ಆಯ್ಕೆ ಮಾಡಿಕೊಳ್ತು. 7 ವಿಕೆಟ್ಗಳ ನಷ್ಟಕ್ಕೆ 251 ರನ್ಗಳನ್ನು ಬೃಹತ್ ಮೊತ್ತವನ್ನು ದಾಖಲಿಸ್ತು. ಅದಾದ ನಂತರ ಭಾರತ ಬ್ಯಾಟಿಂಗ್ ಅನ್ನು ಮಾಡ್ತು. ನೀವು ಭಾರತದ ಬ್ಯಾಟಿಂಗ್ ಅನ್ನು ನೋಡಿದ್ರೆ ಯಾವ ರೀತಿಯಾಗಿ ರೋಹಿತ್ ಶರ್ಮಾ ಮತ್ತು ಶುಭ್ಮನ್ ಗಿಲ್ ಯಾವ ರೀತಿಯಾಗಿ 100 ರನ್ಗಳ ಪಾರ್ಟ್ನರ್ಶಿಪ್ ಅನ್ನ ಒಂದು ಅಡಿಪಾಯವನ್ನು ಹಾಕಿಕೊಟ್ರು ಭಾರತಕ್ಕೆ. ಅದಾದ ಬಳಿಕ ಶ್ರೇಯಸ್ ಅಯ್ಯರ್ ಬರ್ತಾರೆ, ಅವರು ಕೂಡ ಒಂದು ಅಡಿಪಾಯವನ್ನು ಹಾಕಿಕೊಡ್ತಾರೆ. ಅದಾದ ನಂತರ ಅಕ್ಷರ್ ಪಟೇಲ್ ಕೂಡ ಅವರಿಗೆ ಕೈ ಜೋಡಿಸಿ ಸಾಥನ್ನು ಕೊಡ್ತಾರೆ. ಅದಾದ ಬಳಿಕ ಏನು ಹಾರ್ದಿಕ್ ಪಾಂಡ್ಯ ಅವರು ಕೂಡ ಸಖತ್ತಾಗಿ. ಅದಾದ ಬಳಿಕ ರವೀಂದ್ರ ಜಡೇಜಾ ಮತ್ತೆ ನಮ್ಮ ಕನ್ನಡಿಗ ಕೆಎಲ್ ರಾಹುಲ್ ಅವರು ಕೂಡ ಸಖತ್ತಾಗಿ ಆಡಿ ಅವರು ಕೂಡ ಈ ಗೆಲುವಿನ ಪಾತ್ರ ರೂವಾರಿಯಾಗಿದ್ದಾರೆ. ಇವತ್ತು ಏನು ಭಾರತ 12 ವರ್ಷಗಳ ಬಳಿಕ ಚಾಂಪಿಯನ್ಸ್ ಟ್ರೋಫಿಯನ್ನು ಇವತ್ತು ತನ್ನ ಮುಡಿಗೇರಿಸಿಕೊಂಡಿದೆ. ಐಸಿಸಿ ಚಾಂಪಿಯನ್ಸ್ ಟ್ರೋಫಿಯನ್ನು 3 ಬಾರಿ ಭಾರತ ಗೆದ್ದಿರೋದು. ಅದು 2002ರಲ್ಲಿ ಏನು ಭಾರತ ಮತ್ತು ಶ್ರೀಲಂಕಾ ಫೈನಲ್ ಪಂದ್ಯದಲ್ಲಿ ಮಳೆ ಬರುತ್ತೆ, ಆ ಕಾರಣಕ್ಕಾಗಿ ಇಬ್ರು ಕೂಡ ಟ್ರೋಫಿಯನ್ನು ಹಂಚಿಕೆ ಮಾಡ್ತಾರೆ. ಅದಾದ ಬಳಿಕ 2013ರಲ್ಲಿ ಧೋನಿಯ ನಾಯಕತ್ವದಲ್ಲಿ ಐಸಿಸಿ ಚಾಂಪಿಯನ್ಸ್ ಟ್ರೋಫಿಯನ್ನು ಗೆಲ್ತೀವಿ. ಇನ್ನು 2017ರಲ್ಲಿ ಪಾಕಿಸ್ತಾನದ ವಿರುದ್ಧವಾಗಿ ಭಾರತ ಚಾಂಪಿಯನ್ಸ್ ಟ್ರೋಫಿಯನ್ನು ಸೋಲುತ್ತೆ. ಇವತ್ತು ಏನು ಪಾಕಿಸ್ತಾನ ಈ ಬಾರಿ ಲೀಡರ್ಶಿಪ್ ಅನ್ನು ವಹಿಸ್ಕೊಂಡಿತ್ತು, ಹೋಸ್ಟ್ ಮಾಡಿತ್ತು, ಅದು ಇವತ್ತು ಆ ಟೂರ್ನಿಂದನೇ ಕಿಕ್ಔಟ್ ಆಯಿತು. ಹೀಗಾಗಿ ಭಾರತ ಇವತ್ತು ಅರಬ್ಬರ ನಾಡಲ್ಲಿ ಮತ್ತೆ ಚಾಂಪಿಯನ್ಸ್ ಟ್ರೋಫಿಯನ್ನು ಗೆದ್ದು ಇತಿಹಾಸವನ್ನು ಬರೆದಿದೆ. ಇವತ್ತು ಸಾಕಷ್ಟು ಅಭಿಮಾನಿಗಳು ಬಹಳ ಕಾತುರದಿಂದ ಕಾಯ್ತಾ ಇದ್ರು, ಮ್ಯಾಚ್ ಯಾವಾಗ ಸ್ಟಾರ್ಟ್ ಆಗುತ್ತೆ, ಯಾವಾಗ ನೋಡ್ತೀವಿ, ಇವತ್ತು ಭಾರತ ಪಕ್ಕ ಗೆದ್ದೇ ಗೆಲ್ಲುತ್ತೆ ಅಂತ ಹೇಳ್ತಾ ಇದ್ರು. ಆ ಭಾರತೀಯರ ಕನಸು ಇವತ್ತು ಭಾರತ ಟೀಮ್ ಇಂಡಿಯಾ ನನಸು ಮಾಡಿದೆ ಪೂರ್ಣಿಮಾ. ಎಕ್ಸಾಕ್ಟ್ಲಿ. ಥ್ಯಾಂಕ್ ಯು ಪ್ರವೀಣ್ ತಮ್ಮೆಲ್ಲ ಮಾಹಿತಿಗಾಗಿ. ಒಟ್ಟಾರೆ ಗಮನಿಸ್ತಾ ಇದ್ದೀವಿ, 12 ವರ್ಷದ ಆ ಕನಸು ಇವತ್ತು ನನಸಾಗಿರೋದು. ಪ್ರತಿಯೊಬ್ಬ ಭಾರತೀಯರು ಕೂಡ ಕಾಯ್ತಾ ಇದ್ರು. ಯಾಕಂದ್ರೆ ಆರಂಭದಿಂದಲೂ ಕೂಡ ಚಾಂಪಿಯನ್ಸ್ ಟ್ರೋಫಿ ಶುರುವಾದಾಗಿಂದನೂ ಕೂಡ ಟೀಮ್ ಇಂಡಿಯಾದ ಆಟ ಯಾವ ರೀತಿ ಇತ್ತು ಅನ್ನೋದನ್ನ ನೋಡಿದ್ವಿ. ಖಂಡಿತವಾಗ್ಲೂ ಕೂಡ ನಾವು ಫೈನಲ್ಗೆ ಹೋಗ್ತೀವಿ ಅನ್ನುವಂಥ ನಿರೀಕ್ಷೆ ಅಂತೂ ಇತ್ತು. ಆ ನಿರೀಕ್ಷೆ ಖಂಡಿತ ಹುಸಿಯಾಗಿರ್ಲಿಲ್ಲ. ನಾವು ಫೈನಲ್ ಕೂಡ ತಲುಪಿದ್ವಿ. ಫೈನಲ್ಗೆ ಹೋದಾಗ್ಲೂ ಕೂಡ ಇತ್ತು ನಾವೇ ಈ ಬಾರಿ ಚಾಂಪಿಯನ್ ಆಗೋದು ಅಂತ ಹೇಳಿ. ಯಾಕಂದ್ರೆ ಟೀಮ್ ಇಂಡಿಯಾದ ಆ ಸಂಘಟಿತ ಹೋರಾಟ ಕಳೆದ ಒಂದಿಷ್ಟು ಮ್ಯಾಚ್ಗಳಿಂದ ನಾವು ನೋಡ್ಕೊಂಡು ಬಂದಿದ್ವಲ್ಲ, ಹಾಗಾಗಿ ಬೌಲಿಂಗ್ ಇರಬಹುದು, ಬ್ಯಾಟಿಂಗ್ ಇರಬಹುದು, ಫೀಲ್ಡಿಂಗ್ ಇರಬಹುದು, ಎಲ್ಲದರಲ್ಲೂ ಕೂಡ ನಾವು ಅದ್ಭುತವಾಗಿ ಆಡ್ತಾರೆ ನಮ್ಮ ಆಟಗಾರರು. ಹಾಗಾಗಿ ಈ ಬಾರಿಯ ಚಾಂಪಿಯನ್ಸ್ ಟ್ರೋಫಿ ನಮಗೇನೆ, ನಾವೇ ಮುತ್ತಿಡೋದು ಅನ್ನೋದ್ರ ಬಗ್ಗೆ
ಅಸಂಖ್ಯಾತ ಕೋಟ್ಯಾಂತರ ಅಭಿಮಾನಿಗಳಲ್ಲಿ ನಿರೀಕ್ಷೆ ಇತ್ತು. ನಮ್ಮ ಟೀಮ್ ಇಂಡಿಯಾ ಪ್ಲೇಯರ್ಗಳು ಕೂಡ ಆ ನಿರೀಕ್ಷೆಯನ್ನ ಹುಸಿ ಮಾಡಲಿಲ್ಲ. ಕೊನೆಗೂ ಕೂಡ ಚಾಂಪಿಯನ್ಸ್ ಟ್ರೋಫಿಗೆ ಮುತ್ತಿಟ್ಟಿದ್ದಾರೆ. ನೋಡಿ, ಗಮನಿಸ್ತಾ ಇದ್ದೀವಿ ಅಭಿಮಾನಿಗಳ, ಕ್ರಿಕೆಟ್ ಪ್ರೇಮಿಗಳ ಆ ಸಂಭ್ರಮಾಚರಣೆ ಯಾವ ರೀತಿ ಇದೆ ಅಂತ ಹೇಳಿ. ತಮಟೆ ಸದ್ದಿಗೆ ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ಒಂದಷ್ಟು ಜನ ಹಳೆಯ ನೆನಪುಗಳನ್ನ ಮೆಲುಕು ಹಾಕ್ತಾ ಇದ್ದಾರೆ. ಚಿಕ್ಕ ವಯಸ್ಸಲ್ಲಿ ಈ ರೀತಿ ವಿನ್ ಆದಂತಹ ಟೈಮಲ್ಲಿ ಅರ್ಜೆಂಟಿಗೂ ಹೋಗಿ ಯಾವುದೇ ಬೇಕರಿಗಳು ಇರ್ತಾ ಇರಲಿಲ್ಲ, ಹಳ್ಳಿಗಳಲ್ಲಿ ಸಕ್ಕರೆ ತಿನ್ನಿಸ್ತಾ ಇದ್ರು ಮನೇಲಿ. ಅದೇ ರೀತಿ ಇವತ್ತು ನಾನು ಸಕ್ಕರೆ ತಗೊಂಬಂದು ಎಲ್ರಿಗೂ ಕೂಡ ಹಂಚ್ತಾ ಇದ್ದೀನಿ ಅಂತ ಹೇಳಿ ಅಲ್ಲೊಬ್ಬ ಹುಡುಗ ಸಕ್ಕರೆ ತಗೊಂಬಂದು ಇದ್ದವ್ರಿಗೆಲ್ರಿಗೂ ಕೂಡ ಕೊಡ್ತಾ ಇದ್ರು. ಅಂದ್ರೆ ಅವ್ರವ್ರದ್ದೇ ಆದ ರೀತಿಯಲ್ಲಿ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ನೀವೀಗ ಬೆಂಗಳೂರಿನ ಓರಿಯನ್ ಮಾಲ್ ಇರ್ಬೋದು, ಬೇರೆ ಬೇರೆ ಕಡೆ, ಬೆಂಗಳೂರಷ್ಟೇ ಅಲ್ಲ ದೇಶದಲ್ಲಿ ಎಲ್ಲೆಡೆ ಕೂಡ ಬೇರೆ ಬೇರೆ ರಾಜ್ಯಗಳಲ್ಲಿ ಸಂಭ್ರಮಾಚರಣೆ ಮುಗಿಲು ಮುಟ್ಟಿರೋದು. ಕ್ರಿಕೆಟ್ ಅಭಿಮಾನಿಗಳು ತಮ್ಮ ಖುಷಿಯನ್ನ ಯಾವ ರೀತಿ ವ್ಯಕ್ತಪಡಿಸ್ತಾ ಇದ್ದಾರೆ ನೋಡಿ. ಅದ್ಭುತವಾದಂತಹ ಇನ್ನಿಂಗ್ಸು. ಇವತ್ತು ವಿರಾಟ್ ಕೊಹ್ಲಿ ಅವರ ಮೇಲೆ ಒಂದಷ್ಟು ನಿರೀಕ್ಷೆ ಇತ್ತು. ಯಾಕಂದ್ರೆ ಕಳೆದ ಬಾರಿ ಆದಂತಹ ಮ್ಯಾಚ್ ರೀತಿಯಲ್ಲೇ ಇವತ್ತು ವಿರಾಟ್ ಕೊಹ್ಲಿ ಅವರ ಬ್ಯಾಟ್ ಇಂದ ಒಂದಷ್ಟು ರನ್ಗಳು ಬರುತ್ತೆ, 50ನೋ ಅಥವಾ ಸೆಂಚುರಿನೋ ನಿರೀಕ್ಷೆ ಮಾಡಬಹುದು ಅಂತ ಹೇಳಿ ವಿರಾಟ್ ಕೊಹ್ಲಿ ಅಭಿಮಾನಿಗಳು ಕಾಯ್ತಾ ಇದ್ರು. ಬಟ್ ಅದೆಲ್ಲೋ ಒಂದು ಕಡೆ ನಿರಾಸೆ ಆದ್ರೂ ಕೂಡ ಈಗ ನಾವು ಚಾಂಪಿಯನ್ಸ್ ಟ್ರೋಫಿಗೆ ಮುತ್ತಿಟ್ಟಿರೋದ್ರಿಂದ ಅದ್ಭುತವಾದಂತಹ ಇನ್ನಿಂಗ್ಸ್, ಎಲ್ಲಾ ಪ್ಲೇಯರ್ಗಳು ಕೂಡ ಅದ್ಭುತವಾಗಿ ಆಡಿದ್ದಾರೆ. ಒಂದು ಸಂಘಟಿತ ಹೋರಾಟದ ಫಲ ಇವತ್ತು ಚಾಂಪಿಯನ್ಸ್ ಟ್ರೋಫಿಗೆ ನಾವು ಮುತ್ತಿಟ್ಟಿರೋದು. ಯಾಕಂದ್ರೆ ಆರಂಭಿಕರಾಗಿ ಬಂದಂತಹ ರೋಹಿತ್ ಶರ್ಮಾ ಹಾಗೆ ಶುಭ್ಮನ್ ಗಿಲ್ ಅದ್ಭುತವಾದಂತಹ ಒಂದು ಹೆಂಗೆ ಅಂದ್ರೆ ಪಾರ್ಟ್ನರ್ಶಿಪ್, 100ರ ಪಾರ್ಟ್ನರ್ಶಿಪ್ ಅನ್ನ ತಂದುಕೊಡ್ತಾರೆ. ಅಲ್ಲೇನೆ ಟೀಮ್ ಇಂಡಿಯಾ ವಿನ್ ಆಯ್ತು ಅಂತಾನೆ ಅನ್ಕೊಳ್ಬಹುದು. ಭಾರತ ಐಸಿಸಿ ಚಾಂಪಿಯನ್ಸ್ ಟ್ರೋಫಿ ಗೆದ್ದಂತಹ ಹಿನ್ನೆಲೆ ಟೀಮ್ ಇಂಡಿಯಾಗೆ ಪ್ರಧಾನಿ ಮೋದಿ ಕೂಡ ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ, ಕಂಗ್ರಾಚುಲೇಟ್ ಮಾಡಿದ್ದಾರೆ. ಭಾರತ ತಂಡದ ಎಲ್ಲ ಆಟಗಾರರು ಕೂಡ ಚೆನ್ನಾಗಿ ಆಡಿದ್ದೀರಿ. ಎಸ್, ಪ್ರೌಡ್ ಆಫ್ ಅವರ್ ಕ್ರಿಕೆಟ್ ಟೀಮ್ ಆಫ್ ಬ್ರಿಂಗಿಂಗ್ ಹೋಮ್ ದ ಐಸಿಸಿ ಚಾಂಪಿಯನ್ಸ್ ಟ್ರೋಫಿ. ಗಮನಿಸ್ತಾ ಇದ್ದೀವಿ ಎಲ್ಲರೂ ಕೂಡ ವಂಡರ್ಫುಲ್ಲಿ ಇದೊಂದು ಟೂರ್ನಮೆಂಟು. ಕಂಗ್ರಾಚುಲೇಷನ್ ಟು ಅವರ್ ಟೀಮ್. ಖಂಡಿತವಾಗ್ಲೂ ಕೂಡ ಆಲ್ರೌಂಡ್ ಡಿಸ್ಪ್ಲೇ, ಎಲ್ಲರೂ ಕೂಡ ಆಲ್ರೌಂಡ್ ಆಗಿ ಆಡಿದ್ದಾರೆ. ನಮ್ಮ ಟೀಮ್ ಇಂಡಿಯಾದ ಬೌಲರ್ಸ್ಗಳಿರಬಹುದು, ನಮ್ಮ ಟೀಮ್ ಇಂಡಿಯಾದ ಬ್ಯಾಟ್ಸ್ಮನ್ಗಳಿರಬಹುದು, ಅದರ ಜೊತೆಗೆ ಅದ್ಭುತವಾದಂತಹ ಪರ್ಫಾರ್ಮೆನ್ಸ್. ಆರಂಭದಲ್ಲಿ ಅದರಲ್ಲೂ ಯಾವಾಗ ಟಾಸ್ನ ಸೋಲ್ತೋ ಒಂದು ಕಡೆ ಅಭಿಮಾನಿಗಳಿಗೆ ನಿರಾಸೆಯಾಯಿತು. ಟಾಸ್ ಸೋಲ್ತಲ್ಲ ಏನು ಮಾಡೋದು ಅಂತ ಹೇಳಿ ಟಾಸ್ ಸೋತು ಬ್ಯಾಟಿಂಗ್ ಅನ್ನ ಆಯ್ಕೆ ಮಾಡಿಕೊಳ್ಳುತ್ತೆ. ನ್ಯೂಜಿಲ್ಯಾಂಡ್ ಟಾಸ್ ಅನ್ನ ಗೆದ್ದು ಬ್ಯಾಟಿಂಗ್ ಅನ್ನ ಆಯ್ಕೆ ಮಾಡಿಕೊಂಡ ಕೂಡಲೇ ಅದ್ಭುತವಾದಂತಹ ಬೌಲರ್ಗಳು, ಅದ್ಭುತವಾದಂತಹ ಪ್ರದರ್ಶನ. ವರುಣ್ ಚಕ್ರವರ್ತಿ, ಅದರ ಜೊತೆಗೆ ಇನ್ನೂ ಸಾಕಷ್ಟು ಜನ, ಜಡೇಜಾ ಇರಬಹುದು, ಇನ್ನೂ ಸಾಕಷ್ಟು ಜನ ಬೌಲರ್ಗಳು ಅದ್ಭುತವಾದಂತಹ ಪರ್ಫಾರ್ಮೆನ್ಸ್ನ ಇಲ್ಲಿ ಇದು ಮಾಡ್ತಾರೆ. 251 ರನ್ಗಳಿಗೆ ಕಟ್ ಹಾಕ್ತಾರೆ ಕಿವೀಸನ್ನ. 251 ರನ್ಗಳ ಬೆನ್ನತ್ತಿದಂತಹ ಟೀಮ್ ಇಂಡಿಯಾದ ಬ್ಯಾಟ್ಸ್ಮನ್ಗಳು, ಅದರಲ್ಲೂ ಓಪನರ್ ಆಗಿ ಬಂದಂತಹ ರೋಹಿತ್ ಶರ್ಮಾ ಹಾಗೆ ಶುಭ್ಮನ್ ಗಿಲ್, ರೋಹಿತ್ ಶರ್ಮಾ ಹಾಗೆ ಶುಭ್ಮನ್ ಗಿಲ್ಲು ಅದ್ಭುತವಾದಂತಹ ಇನ್ನಿಂಗ್ಸ್ ಅನ್ನ ಕಟ್ಕೊಡ್ತಾರೆ. 100ರ ಗಡಿ ದಾಟ್ತಾರೆ. ಅಂದ್ರೆ ಪಾರ್ಟ್ನರ್ಶಿಪ್ ಅಲ್ಲೇ 100 ರನ್ ಅಂತ ಹೇಳಿದ್ರೆ ಆಲ್ಮೋಸ್ಟ್ ಇಂಡಿಯಾ ಗೆದ್ದೇ ಬಿಡ್ತು ಅಂತ ನಮ್ಗೆ ಅನ್ನಿಸ್ತು. 100 ರನ್ ಯಾವಾಗ ಪಾರ್ಟ್ನರ್ಶಿಪ್ ಅಲ್ಲಿ ಬಂತೋ ರೋಹಿತ್ ಶರ್ಮಾ ಹಾಗೆ ಶುಭ್ಮನ್ ಗಿಲ್ಲಿಂದ ಆಲ್ಮೋಸ್ಟ್ ಗೆದ್ದೇ ಬಿಟ್ರು ಅನ್ನುವಂಥದ್ದಾಯ್ತು. ಅದಾದ್ಮೇಲೆ ರೋಹಿತ್ ಶರ್ಮಾ ಅವರು ಔಟ್ ಆದ ಕೂಡಲೇ ಸ್ವಲ್ಪ ಮಟ್ಟಿಗೆ ರನ್ನಿಗೆ ತಡ್ಕಾಡ್ಬೇಕಾಯ್ತು. ಬಟ್ ಇನ್ನೂ ಬಹಳ ಜನ ಇದ್ರು. ವಿರಾಟ್ ಕೊಹ್ಲಿ ಅವ್ರ ಮೇಲೆ ಹೋಪ್ಸ್ ಇತ್ತು. ಮತ್ತೆ ಕನ್ನಡಿಗ KL ರಾಹುಲ್ ಅವರ ಬ್ಯಾಟಿಂಗ್ ಬಗ್ಗೆ ಮಾತನಾಡಲೇಬೇಕು. ಕನ್ನಡಿಗ KL ರಾಹುಲ್ ಅವರು, ನರೇಂದ್ರ ಮೋದಿ ಅವರು ಕೂಡ ಹೇಳಿದ್ದಾರೆ ಎಲ್ಲರೂ ಕೂಡ ಅದ್ಭುತವಾಗಿ ಆಡಿದ್ದಾರೆ ಅಂತ ಹೇಳ್ಬಿಟ್ಟು. ಯಾಕಂದ್ರೆ ಆರಂಭದಿಂದಲೂ ಕೂಡ ಚಾಂಪಿಯನ್ಸ್ ಟ್ರೋಫಿ ಶುರುವಾದಾಗಿಂದನೂ ಕೂಡ ನಾವು ಗಮನಿಸ್ತಾ ಬರ್ತಾ ಇದ್ದೀವಿ, ಆವಾಗಿಂದನೂ ಕೂಡ ಎಷ್ಟು ಮಟ್ಟಿಗೆ ಅದ್ಭುತವಾಗಿ ಆಡ್ತಾ ಇದ್ದಾರೆ ಟೀಮ್ ಇಂಡಿಯಾ ಪ್ಲೇಯರ್ಗಳು ಅಂತ. ಒಂದು ಮ್ಯಾಚು ಕೂಡ ಸೋತಿರ್ಲಿಲ್ಲ. ಹಾಗಾಗಿ ಫೈನಲಿಗೆ ಬರ್ತಾರೆ. ಫೈನಲ್ ಮೇಲೂ ಕೂಡ ಪ್ರತಿಯೊಬ್ಬರಿಗೂ ಅಷ್ಟೇ ಹೋಪ್ ಇತ್ತು, ಫೈನಲ್ ಅಲ್ಲೂ ಕೂಡ ಅಷ್ಟೇ ಚೆನ್ನಾಗಿ ಆಡ್ತಾರೆ ಅಂತ ಹೇಳಿ. ಆ ನಿರೀಕ್ಷೆಯನ್ನ ಸುಳ್ಳು ಮಾಡಲಿಲ್ಲ ಟೀಮ್ ಇಂಡಿಯಾ ಪ್ಲೇಯರ್ಗಳು, ಆ ನಿರೀಕ್ಷೆಯನ್ನ ಹುಸಿ ಮಾಡಲಿಲ್ಲ. ಅಭಿಮಾನಿಗಳಿಗೆ ಏನ್ ಬೇಕು, ಕ್ರಿಕೆಟ್ ಪ್ರೇಮಿಗಳಿಗೆ ಏನ್ ಬೇಕು ಎಲ್ಲವನ್ನ ಕೂಡ ಕೊಟ್ಟಿದ್ದಾರೆ. ಯಾಕಂದ್ರೆ ಕ್ರಿಕೆಟ್ ಅಂದ್ರೇನೆ ಹಾಗೆ, ಕೊನೆಯವರೆಗೂ ಕೂಡ ಕುತೂಹಲತೆಯಿಂದ ಇದ್ರಷ್ಟೇನೆ ಕ್ರಿಕೆಟ್ ನೋಡೋದಕ್ಕೆ ಒಂದು ರೀತಿಯಲ್ಲಿ ಜೋಶ್ ಬರೋದು. ಅದನ್ನ ಕೊನೆಯವರೆಗೂ ಕೂಡ ಟೀಮ್ ಇಂಡಿಯಾ ಬ್ಯಾಟ್ಸ್ಮನ್ಗಳು ತೆಗೆದುಕೊಂಡು ಹೋದ್ರು. ಇನ್ನೇನು ಕೊನೆಗೆ ಬಂದಂತಹ ಹಾರ್ದಿಕ್ ಪಾಂಡ್ಯ ಇರಬಹುದು, ಅದರ ಜೊತೆಗೆ KL ರಾಹುಲ್ ಅವರ ಅದ್ಭುತ ಇನ್ನಿಂಗ್ಸ್ ಇದೆಯಲ್ಲ, ಅದಂತೂ ಇವತ್ತು ಗೆಲುವಿಗೆ ಪ್ರಮುಖ ಕಾರಣ ಹಾರ್ದಿಕ್ ಪಾಂಡ್ಯ ಹಾಗೆ KL ರಾಹುಲ್ ಅಂತಲೂ ಕೂಡ ಹೇಳಬಹುದು.
ಎಸ್, ಇವತ್ತಿನ ಮ್ಯಾಚ್ ಬಗ್ಗೆ ಮಾತಾಡೋದಕ್ಕೆ ನಮ್ಮ ರಿಪೋರ್ಟರ್ಗಳು ಈಗ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮೊದಲಿಗೆ ರೂಪೇಶ್ ಇದ್ದಾರೆ, ಅದರ ಜೊತೆಗೆ ಪ್ರವೀಣ್ ಕೂಡ ಇದ್ದಾರೆ. ರೂಪೇಶ್, ನಾನು ನಿಮ್ಮನ್ನ ಮಾತನಾಡಿಸ್ತಾ ಹೋಗ್ತೀನಿ. ರೂಪೇಶ್, ಹೆಂಗನ್ನಿಸ್ತು ಇವತ್ತಿನ ಮ್ಯಾಚ್? ಪೂರ್ಣಿಮಾ, ನಿಜಕ್ಕೂ ಕೂಡ ಯಾಕಂತ ಹೇಳಿದ್ರೆ ಚಾಂಪಿಯನ್ಸ್ ಟ್ರೋಫಿ ಅಂತ ಹೇಳಿದ್ರೆ ಇದು ICC ಇವೆಂಟ್ ಆಗಿರುತ್ತೆ. ಇದರಲ್ಲಿ ಏನಾದ್ರೂ ಗೆದ್ರೆ ಇಡೀ ವಿಶ್ವಾದ್ಯಂತ ಭಾರತದ ಸಾಮರ್ಥ್ಯ ಆಗುತ್ತೆ. ಬೇರೆ ಬೇರೆ ಒನ್ ಡೇ ಸೀರೀಸ್ ಗಳಿರುತ್ತೆ. ಅದೇ ರೀತಿಯಾಗಿ ಬೇರೆ ಬೇರೆ ದ್ವಿಪಕ್ಷೀಯ, ತ್ರಿಪಕ್ಷೀಯ ಅಥವಾ ಏಷ್ಯಾ ಕಪ್ ಎಲ್ಲದೂ ಕೂಡ ಅದು ICC ಟೂರ್ನಿಗಳಾಗಿರೋದಿಲ್ಲ. ಹೀಗಾಗಿ ICC ಟೂರ್ನಿ ಅಂತ ಹೇಳಿದ್ರೆ ಎಲ್ಲ ದೇಶಗಳು ಕಾಂಪೀಟ್ ಮಾಡಿರುತ್ತೆ. ಆ ದೇಶದಲ್ಲಿ ಬೆಸ್ಟ್ ಅಂತ ತಂಡಗಳು ICC ಟೂರ್ನಿಮೆಂಟ್ ಅನ್ನ ಆಡ್ತವೆ. ಇಲ್ಲಿ ಭಾರತ ಇಲ್ಲಿ ಕಪ್ ವಿನ್ ಆಗಿರೋದ್ರಿಂದ ಸಾಕಷ್ಟು ಖುಷಿ ಅನ್ಸುತ್ತೆ. ಯಾಕಂತ ಹೇಳಿದ್ರೆ ಭಾರತದ ಬೌಲಿಂಗ್ ಸಾಧನೆ ಕೂಡ ಅಷ್ಟೇ ಇತ್ತು, ಬ್ಯಾಟಿಂಗ್ ಸಾಧನೆ ಕೂಡ ಇತ್ತು. ಮೊದಲದಾಗಿ ಚಾಂಪಿಯನ್ಸ್ ಟ್ರೋಫಿ ಹೋಗ್ಬೇಕಾದ್ರೆ ಒಂದಿಷ್ಟು ಲೆಕ್ಕಾಚಾರಗಳಿತ್ತು. ಏನಂತ ಹೇಳಿದ್ರೆ ಭಾರತದ ಬೌಲಿಂಗ್ ವಿಭಾಗದಲ್ಲಿ ಬುಮ್ರಾ ಅವರು, ಯಾಕಂತ ಹೇಳಿದ್ರೆ ಕಳೆದ ಬಾರಿ T20 ವಿಶ್ವಕಪ್ ಗೆಲ್ಲುವಲ್ಲಿ ಬುಮ್ರಾ ಅವರು ದೊಡ್ಡ ಪಾತ್ರವನ್ನು ವಹಿಸಿದ್ರು. ಈ ಸಂದರ್ಭದಲ್ಲಿ ಅವರೇ ಗಾಯಾಳು ಆಗಿರೋದ್ರಿಂದ ಏನಪ್ಪ ಭಾರತ ಈ ಬಾರಿ ಯಾಕಂತ ಹೇಳಿದ್ರೆ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಲೀಗ್ ಹಂತಕ್ಕಾದ್ರೂ ಹೋಗಬಹುದು ಅನ್ನೋಂತ ಚರ್ಚೆಗಳು ಆರಂಭವಾಗಿತ್ತು. ಅದಾದ ಬಳಿಕ ಹೋಗಿ ಒಂದಿಷ್ಟು ಜನ ಫಾರ್ಮಲ್ ಕೂಡ ಇರ್ಲಿಲ್ಲ. ಹೀಗಾಗಿ ಏನಂತ ಹೇಳಿ ಒಂದಿಷ್ಟು ಚರ್ಚೆಗಳಿತ್ತು. ಆದ್ರೆ ಇದೀಗ ಚಾಂಪಿಯನ್ಸ್ ಟ್ರೋಫಿ ಗೆದ್ದಿದೆ. ಇದಕ್ಕೆ ಬೌಲಿಂಗ್ ಮತ್ತೆ ಬ್ಯಾಟಿಂಗ್ ಎರಡೂ ಕೂಡ ಡಾಮಿನೆನ್ಸ್ ಮಾಡಿರೋದು ಕಾರಣ ಅಂತ ಹೇಳಿ ಹೇಳ್ಬೋದು. ಇವತ್ತಿನ ಮ್ಯಾಚಿನ ಬಗ್ಗೆ ಹೇಳ್ಬೇಕಂತ ಹೇಳಿದ್ರೆ ರೋಹಿತ್ ಶರ್ಮಾ ಅವರು ಅತ್ಯಾಕರ್ಷಕವಾಗಿರ್ತಕ್ಕಂಥ ಅರ್ಧ ಶತಕವನ್ನ ದಾಖಲಿಸಿದ್ರು. ಕ್ಯಾಪ್ಟನ್, ಯಾಕಂತ ಹೇಳಿದ್ರೆ ಅವರು ಸಕ್ಸಸ್ಫುಲ್ ಕ್ಯಾಪ್ಟನ್ ಅಂತ ಹೇಳಿ ಈಗಾಗಲೇ ಸಾಕಷ್ಟು ವ್ಯಾಖ್ಯಾನಗಳಿದ್ದಾವೆ. ICC ಇವೆಂಟ್ ನಲ್ಲಿ ಒಟ್ಟಾರಾಗಿ 15 ಮ್ಯಾಚ್ ನಲ್ಲಿ 14 ಮ್ಯಾಚ್, ಯಾಕಂದ್ರೆ ಒಂದೇ ಮ್ಯಾಚ್ ಸೋತಿರೋದು. ಹೀಗಾಗಿ ಅವರು ಸಾಕಷ್ಟು ಸ್ಟ್ರೈಕ್ ರೇಟ್ ಇಂದ ಆಡಿದ್ದಾರೆ. ಹೀಗಾಗಿ ಕ್ಯಾಪ್ಟನ್ ಕ್ರಿಕೆಟ್ ಇವತ್ತು ಮತ್ತೊಂದಿಷ್ಟು ಪ್ರೂವ್ ಆಗಿತ್ತು. ಯಾಕಂದ್ರೆ ಸೆಮಿಫೈನಲ್ ಅಲ್ಲಿ ಗೆಲ್ಲಿಕ್ಕೆ ಕೊಹ್ಲಿ ನೆರವಾಗಿದ್ರೆ ಇವತ್ತು ಭಾರತ ಗೆಲ್ಲಿಕ್ಕೆ ಇಲ್ಲಿ ರೋಹಿತ್ ಶರ್ಮಾ ಅವರು ನೆರವಾಗಿದ್ದಾರೆ. ಅದೇ ರೀತಿಯಾಗಿ ಸಾಕಷ್ಟು ಜನ, ಶ್ರೇಯಸ್ ಅಯ್ಯರ್ ಇರ್ಬೋದು, ರಾಹುಲ್ ಅವರು ಕೊನೆ ತನಕ ಕೂಡ ಇದ್ದು 34 ರನ್ ರಾಹುಲ್ ಅವರು 34 ರನ್ ಹೊಡೆಯೋದ್ರ ಮೂಲಕವಾಗಿ ಸಾಕಷ್ಟು ತಂಡಕ್ಕೆ ನೆರವಾಗಿದ್ದಾರೆ. ವಿಕೆಟ್ ವಿಭಾಗದ ವಿಕೆಟ್ ಅಲ್ಲೂ ಕೂಡ ಹಾಗೆ ಭಾರತ ಡಾಮಿನೇಷನ್ ಮಾಡ್ಕೊಂಡು ಬಂದಿದೆ. ಅದೇ ರೀತಿಯಾಗಿ ವರುಣ್ ಚಕ್ರವರ್ತಿ, ಕುಲ್ದೀಪ್ ಯಾದವ್ ಇಬ್ರು ಕೂಡ ಸಾಕಷ್ಟು ಟೀಮಿಗೆ ನೆರವಾಗಿದ್ದಾರೆ. ಅದೇ ರೀತಿಯಾಗಿ ಕ್ಲಿಯರ್ ಕಟ್ ಬೌಲಿಂಗ್ ಮಾಡೋದ್ರ ಮೂಲಕವಾಗಿ ಅಕ್ಷರ್ ಹಾಗೆ ರವೀಂದ್ರ ಜಡೇಜಾ ಅವರು ಕೂಡ ಭಾರತಕ್ಕೆ ದೊಡ್ಡ ಮಟ್ಟಿಗೆ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ. ಇವರೆಲ್ಲ ಕಾಂಟ್ರಿಬ್ಯೂಟ್ ನಿಂದ ಇವತ್ತು ಗೆದ್ದಿದೆ ಅಂತ ಹೇಳ್ಬೋದು ಪೂರ್ಣಿಮಾ. ಎಕ್ಸಾಕ್ಟ್ಲಿ ರೂಪೇಶ್. ಮತ್ತೆ ರೂಪೇಶ್, ಇವತ್ತು ನಾವು ಮಾತನಾಡಬೇಕಾಗಿರೋದು ರೋಹಿತ್ ಶರ್ಮಾ ಅವರ ಬ್ಯಾಟಿಂಗ್ ಬಗ್ಗೆ. ಯಾಕಂದ್ರೆ ರೋಹಿತ್ ಶರ್ಮಾ ಅವರು ಫಾರ್ಮಲ್ಲೇ ಇಲ್ಲ ಅನ್ನುವಂತಹ ಒಂದಷ್ಟು ಟೀಕೆಗಳು ಕೇಳಿ ಬರ್ತಾ ಇತ್ತು. ಆ ಟೀಕೆ ಟಿಪ್ಪಣಿಗಳ ಬಾಯಿ ಮುಚ್ಚುವಂತಹ ಕೆಲಸ ಮಾಡಿದ್ದಾರೆ. ಫೈನಲ್ ಅಲ್ಲಿ ಒಬ್ಬ ಕ್ಯಾಪ್ಟನ್ ಏನ್ ಆಡಬೇಕು ಆ ಆಟ ಆಡಿದ್ದಾರೆ. ರೋಹಿತ್ ಶರ್ಮಾ ಅವರ ಆಟದ ಬಗ್ಗೆ ಮಾತನಾಡೋದಾದ್ರೆ ರೂಪೇಶ್. ಇಲ್ಲಿ ಪೂರ್ಣಿಮಾ, ಯಾಕಂತ ಹೇಳಿದ್ರೆ ರೋಹಿತ್ ಶರ್ಮಾ ಅವರು ಫಾರ್ಮಲ್ ಇರ್ಲಿಲ್ಲ. ಹೀಗಾಗಿ ಬರ್ತಾ ಇದ್ರು, 20-30 ರನ್ ಹೊಡಿತಾ ಇದ್ರು, ಔಟ್ ಆಗ್ತಾ ಇದ್ರು. ಆದ್ರೆ ಈ ಬಾರಿ ಯಾಕಂದ್ರೆ ಕ್ಯಾಪ್ಟನ್ಸಿ ಅಂತ ಹೇಳಿದ್ರೆ ಸಾಕಷ್ಟು ಒತ್ತಡಗಳು ಇರುತ್ತೆ. ನಾವು ನೋಡಿದ್ವಿ ಧೋನಿ ಅವರು ಕ್ಯಾಪ್ಟನ್ಸಿ ಆದಾಗ, ಕೊಹ್ಲಿ ಅವರು ಕ್ಯಾಪ್ಟನ್ಸಿ ತೆಗೆದುಕೊಂಡಾಗ, ಅದೇ ರೀತಿಯಾಗಿ ಸೌರವ್ ಗಂಗೂಲಿ ಅವರು ಕ್ಯಾಪ್ಟನ್ಸಿ ಆದಾಗ ಯಾವ ರೀತಿ ಒತ್ತಡಗಳಿರುತ್ತೆ, ಒತ್ತಡವನ್ನ ಎದುರಿಸೋ ಯಾವ ರೀತಿ ವಿಫಲ ಆಗ್ತಾ ಇದ್ರು ಅಂತ ಹೇಳಿ ಕ್ಯಾಪ್ಟನ್ಗೆ ಒಂದಿಷ್ಟು ರಿಯಾಯಿತಿಗಳಿರುತ್ತೆ. ಯಾಕಂತ ಹೇಳಿದ್ರೆ ಬ್ಯಾಟಿಂಗ್ ವಿಭಾಗದಲ್ಲೂ ಕೂಡ ಅಷ್ಟೇ, ಬೌಲಿಂಗ್ ವಿಭಾಗದಲ್ಲೂ ಒತ್ತಡವನ್ನು ನಿಭಾಯಿಸ್ಕೊಂಡು ಬ್ಯಾಟಿಂಗ್ ಮಾಡೋದು ಕಷ್ಟ ಅಂತ ಹೇಳಿ. ಆದ್ರೆ ಇವತ್ತು ICC ಇವೆಂಟ್ ಚಾಂಪಿಯನ್ಸ್ ಟ್ರೋಫಿ ಆಡ್ತಿರೋದು ನಾವು ನ್ಯೂಜಿಲೆಂಡ್ ಅವ್ರ ವಿರುದ್ಧ. ಹೀಗಾಗಿ ಈ ಸಂದರ್ಭದಲ್ಲಿ ಸಾಕಷ್ಟು ಒತ್ತಡಗಳಿದ್ರು ಕೂಡ ಮೊದಲನೇದಾಗಿ ಲೀಲಾಜಾಲವಾಗಿ ಸಿಕ್ಸರ್ಗಳ ಮೂಲಕವಾಗಿ ಸುರಿಮಳೆಯನ್ನ ಪವರ್ ಪ್ಲೇ ಹೊಡೆದಂತ ರೋಹಿತ್ ಶರ್ಮಾ ಅವರು ದೊಡ್ಡ ಮಟ್ಟಕ್ಕೆ ಇಂಪ್ಯಾಕ್ಟ್ ಮಾಡಿದ್ರು. ಯಾಕಂದ್ರೆ ಅವರು ಕಾಂಟ್ರಿಬ್ಯೂಷನ್ ನೋಡ್ಬೇಕು. 75-76 ರನ್ ಅಂತ ಹೇಳಿದ್ರೆ ಭಾರತದ ಮಟ್ಟಿಗೆ ದೊಡ್ಡ ಮಟ್ಟಿಗೆ ಕಾಂಟ್ರಿಬ್ಯೂಷನ್. ಯಾಕಂತ ಹೇಳಿದ್ರೆ ಎಲ್ಲರೂ ಕೂಡ ಔಟ್ ಆಗ್ತಿರೋ ಸಂದರ್ಭದಲ್ಲಿ ಒಂದು ಸೈಡ್ ಅಲ್ಲಿ ಇಟ್ಕೊಂಡು ರೋಹಿತ್ ಶರ್ಮಾ ಅವರು ಸಾಕಷ್ಟು ಟೀಮ್ಗೆ ನೆರವಾಗಿದ್ದಾರೆ. ಅದೇ ರೀತಿಯಾಗಿ 76 ರನ್ ಹೊಡೆಯೋದ್ರ ಮೂಲಕವಾಗಿ ನಾ ಮತ್ತೆ ಫಾರ್ಮಲ್ ಇದ್ದೀನಿ. ಯಾಕಂತ ಹೇಳಿದ್ರೆ ಇಲ್ಲಿ ರೋಹಿತ್ ಶರ್ಮಾ ಅವರು ಈಗ ಅಂತ್ಯ ಆಯ್ತು ಅನ್ನೋ ಲೆಕ್ಕಾಚಾರಗಳಿತ್ತು. ಅದೇ ರೀತಿಯಾಗಿ ಎಲ್ಲಾ ಆಡ್ತಿದ್ದಾರೆ. ಕೊಹ್ಲಿ ಅವರು ಆಡಿದ್ರು, ಅದಾದ ಶ್ರೇಯಸ್ ಅಯ್ಯರ್ ಆಡ್ತಾ ಇದ್ರು. ಇಲ್ಲಿ ಮೊದಲನೇದಾಗಿ ರಾಹುಲ್ ಅವರೇ ಫಾರ್ಮಲ್ ಇಲ್ಲ ಅಂತ ಇದ್ರು. ರಾಹುಲ್ ಅವರು ಸತತವಾಗಿ 30-40, ಯಾಕಂದ್ರೆ ಬರೋದು ಅವರು ಮಿಡಲ್ ಆರ್ಡರ್ ಅಲ್ಲಿ ಆಗಿರೋದ್ರಿಂದ 30-40 ರನ್ ಕಂಟಿನ್ಯೂಸ್ ಆಗಿ ಹೊಡ್ಕೊಂಡು ಬರ್ತಾ ಇದ್ರು. ಒಟ್ಟಾರೆಯಾಗಿ ಈಗ ಇಲ್ಲಿ ರೋಹಿತ್ ಶರ್ಮಾ ಅವ್ರ ಫಾರ್ಮಿಗೆ ಬಂದಿರೋದು ಸಾಕಷ್ಟು ಖುಷಿ ಇದೆ ಪೂರ್ಣಿಮಾ. ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.